ಕಣ್ರಿ. ಅದನ್ನ ನಿಮಗ್ ಬಿಟ್ಟಿದ್ದೀನಿ, ನೀವ್ ಮಾತಾಡಿ. ನಿಮ್ ಕತೆನೂ ಹೇಳಿಪ್ಪ. ಬರೀ ನಮ್ ಕತೆನೇ ಕೇಳ್ಕೊಂಡು ಏನ್ ಮಾಡ್ತೀರಿ? ಏನ್ ಹೇಳೋದು, ನನಗ್ ಲಾಂಗ್ ಡ್ರೈವ್ ಇಷ್ಟ, ಆಮೇಲೆ ಕಾಡಿಷ್ಟ, ಬೆಳೆದಿಂಗಳಿಷ್ಟ, ಸಂಜೆ ಹೊತ್ತು ಹಾರಾಡೋ ಹಕ್ಕಿಗಳಿಷ್ಟ, ಆಕಾಶದಲ್ಲಿ ಆ ಚುಕ್ಕಿ ಚಿತ್ರಗಳು ಬಿಡಿಸ್ತವಲ್ಲ ಅದಿಷ್ಟ, ರಾತ್ರಿ ನಕ್ಷತ್ರ ನೋಡ್ತಾ ನಿದ್ದೆ ಮಾಡೋದಿಷ್ಟ. ನೀವ್ ಯಾವತ್ತಾದ್ರೂ ನಕ್ಷತ್ರ ನೋಡ್ಕೊಂಡು ನಿದ್ದೆ ಮಾಡಿದೀರಾ? ಇಲ್ಲ ಇಲ್ಲ, ಅದಕ್ಕೆ ಅವಕಾಶನೇ ಸಿಕ್ಕಿಲ್ಲ. ನನಗೆ ಎಷ್ಟೋ ಆಸೆಗಳು, ಆದ್ರೆ ಈಡೇರ್ಲೇ ಇಲ್ಲ. ಮನೇಲಿ ಅವಕ್ಕೆಲ್ಲ ಚಾನ್ಸೇ ಇಲ್ಲ ರೀ. ನಮ್ಮನೆ ಸಿಸ್ಟಮ್ ಹೇಗೆ ಗೊತ್ತಾ, 9 ಗಂಟೆಗೆಲ್ಲ ಮಲ್ಕೋಬೇಕು, 5:15ಗೆ ಏಳ್ಬೇಕು. ವೆರಿ ಗುಡ್. ಅದ್ರಲ್ಲಿ ಏನೋ ತರ ಸಂತೋಷ ಇರುತ್ತೆ. ಆಮೇಲೆ ಎಲ್ಲಾನು ಹಾಗೇನಾ? 1/4 ಲೀಟರ್ ಕಾಫಿ, 1/2 ಲೀಟರ್ ನೀರು, 500 ಗ್ರಾಮ್ ತಿಂಡಿ. ಒಂಥರ ಹಾಗೇನೆ, ಹೊಟ್ಟೆ ತುಂಬಷ್ಟು ತಿನ್ಬೇಕು. ಹೊಟ್ಟೆ ತುಂಬಿದ್ರು ಅಪ್ಪ ಹೇಳಿದ್ರೆ ತಿನ್ಲೇಬೇಕು. ಚೆನ್ನಾಗಿದೆ ಕಣ್ರಿ, ಸಖತ್ ಮಜಾ ಬರ್ತಾ ಇದೆ. ನನಗೆ ಯಾರು ಈ ತರ ಹೇಳೋರು ಇರ್ತಿದ್ರೆ ಚೆನ್ನಾಗಿ ತಿನ್ಬಿಡ್ತಾ ಇದ್ದೆ. ಬನ್ನಿ ಮನೆಗೆ, ಗೊತ್ತಾಗುತ್ತೆ ಎಂತ ಬಂಧನ ಅಂತ. ಸಾಕಾಗೋಗಿದೆ ರೀ. ಹೋಗ್ಲಿ ಬಿಡಿ, ನಿಮ್ ದುರಂತ ಕತೆ ಸಾಕು. ನಿಮ್ಗೇನ್ ಇಷ್ಟ ಹೇಳಿ? ನನಗೆ ಹಾಡು ಬರೆಯೋದಂದ್ರೆ ಇಷ್ಟ. ಒಂಟಿಯಾಗಿದ್ದಾಗ ಏನೇನೋ ಸಾಲುಗಳು ತಲೆಗೊಳಿತವೆ, ಅದನ್ನೆಲ್ಲ ಬರ್ದಿಡ್ತೀನಿ ನಾನು. ಸೂಪರ್. ನೀವ್ ಕವಿನಾ? ಅದ್ಯಾಕಷ್ಟು ಗಾಬರಿ ಆಗ್ತೀರಾ? ನಾನು ಹಾಡು ಬರೀತೀನಿ ಅಷ್ಟೇ. ಈಗ ಫುಲ್ ಮಜಾ ಬಂತು. ಒಂದ್ ಹಾಡ್ ಬಿಡಿ ನೋಡೋಣ. ಬಿಡೋದ? ಅಯ್ಯೋ ರಾಮ, ಒಂದ್ ಹಾಡ್ ಹೇಳ್ರಿ. ಅದು ಹಾಡೋ ಹಾಡಲ್ಲ, ಬೇರೆ ತರ, ಗಜಲ್ ಅಂತಾರಲ್ಲ. ಆಯ್ತು, ಅದನ್ನೇ ಹೇಳಿ, ಕಿವಿಲ್ ಕೇಳಿಸ್ಕೊತೀನಿ. ಹೇಳಿ ಬಿಡ್ಲಾ? ಶೂಟ್. ನಿನ್ನ ಕಣ್ಣುಗಳೇ ಕೊನೆ ಇರದ ನೀಲಿ ಆಕಾಶ, ಗರಿಬಿಚ್ಚಿ ಹಾರಲು ಕೊಡುವೆಯ ಈ ಹಕ್ಕಿಗೆ ಒಂದು ಅವಕಾಶ. ಲವ್ಲಿ. ಸೂಪರ್. ಸೂಪರ್. ಇನ್ನೊಂದು. ಬೇಡ ಎಂದು ಹೇಳಬೇಡ, ಬೇಡಿ ಬಂದ ಕನಸಿದು, ಕಾಡುವುದು ಸಹಜ ತಾನೆ, ಕಾದು ಸೋತ ಮನಸ್ಸಿದು, ನಿನ್ನ ಊರು ನನ್ನ ದಾರಿ, ಮುಗಿಯದಿರಲಿ ಪಯಣ.